ಇನ್ನು ಕಳೆದ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೆ ನಿಮಗೆ ಬೆಳಗಾಂನಲ್ಲಿ ಉಳ್ಕೊಂಡಿದ್ದೀನಿ ಅಮರನಾಥ್ ಯಾತ್ರಾ ಮಾಡಬೇಕಾದ್ರೆ. ಸೊ ಇಲ್ಲಿ ಟೆಂಟಿಗೆ ಎಷ್ಟಾಯಿತು ಅಂತಲೂ ಕೂಡ ಹೇಳಿದೆ. ಹಾಗೆ ಕೂಡ ತುಂಬ ಚಳಿ ಇರೋದ್ರಿಂದ ಬಿಸಿನೀರಂತೂ ಬೇಕೇ ಬೇಕಿಲ್ಲಿ. ಬಿಸಿನೀರು ಸ್ವಲ್ಪ ಇದ್ದರೆ ನಮಗೂ ಕೂಡ ಅಡ್ಜಸ್ಟ್ ಆಗುತ್ತೆ, ಇಲ್ಲದೆ ಹೋದರೆ ನಮಗೆ ಬಾಡಿಗೆ ಅಡ್ಜಸ್ಟ್ ಆಗೋದಿಲ್ಲ. ಯಾಕೆಂದರೆ ತುಂಬ ಅಂದರೆ ತುಂಬ ಕೋಲ್ಡೆಸ್ಟು ಏರಿಯಾ ಮತ್ತು ಕೋಲ್ಡ್ ನೀರೇ ಬರೋದಿಲ್ಲಿ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಬಿಸಿನೀರು ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋದಾಗ ನಮಗೆ ಅದು ಫುಲ್ಲು ಟಾಪಲ್ಲಿ ಅಂದರೆ ರೆಸ್ಟ್ ರೂಮ್ಸ್ಗಳಿದೆ. ಆ ಮಿಡಲಲ್ಲಿ ಒಂದು ಬಾಕ್ಸ್ ಥರ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಒಂದು ಬಕೆಟ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. 50 ರೂಪಾಯಿ ಕೊಡೋದಕ್ಕೆ ಬೇಜಾರಾಗಲಿಲ್ಲ ನನಗೆ. ಆದರೆ 2 ಬಕೆಟಲ್ಲಿ ಫಿಲ್ ಮಾಡಿ 1 ಬಕೆಟಲ್ಲಿ ಅದನ್ನು ಅವರೇ ಬ್ಯಾಲೆನ್ಸ್ ಮಾಡಿ, ಅಂದರೆ ನಮಗೆ ಎಷ್ಟು ಟೆಂಪ್ರೇಚರ್ ಬೇಕೋ ಅಷ್ಟನ್ನು ರೆಡಿ ಮಾಡಿ ಕೊಟ್ಬಿಟ್ಟಿದ್ರು. ಸೊ ಫ್ರೆಶ್ ಅಪ್ ಆಗಿ ಕೆಳಗೆ ಬರ್ತಿದ್ದಂಗೆ ಫುಡ್ಗಳು ನೋಡ್ತಿದ್ವು ಅಂತೂ ನಿಜಕ್ಕೂ ಕಳೆದೋಗ್ಬಿಟ್ವಿ. ನಾರ್ತ್ ಇಂಡಿಯನ್ ಫುಡ್ಗಂತೂ ಒಂದು ಕಡೆನೂ ಕೂಡ ಬರ ಇಲ್ಲ. ಮತ್ತು ಎಂಜಾಯ್ಮೆಂಟ್ ಬೇಕಾ, ಎಂಜಾಯ್ಮೆಂಟ್ ಇದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಲ್ಲಿ. ಅಂದರೆ ಈ ಭಂಡಾರಗಳಿಗೆ ಬಂದು ಯಾತ್ರಾದಿಗಳು ಉಳ್ಕೋತಾರಲ್ಲ ಅವ್ರಿಗೆ ಅಂತಲೇ ಕೂಡ ಸ್ವಲ್ಪ ಚೇಂಜಸ್ ಇರಬೇಕು. ಸೊ ಬರೀ ಭಗವಂತನ ನೋಡ್ಬೇಕಾದ್ರೆ ಬರೀ ಅದೇ ದಾರಿಲಿ ಹೋಗಿ ನಡ್ಕೊಂಡು ಹೋಗೋದು, ಸ್ಟೈನ್ ಆಗೋದು ಮತ್ತು ಈ ಥರದ್ದೆಲ್ಲ ಇರಬಾರ್ದು ಅನ್ನೋದಕ್ಕೆ ಅಲ್ಲಲ್ಲಿ ಭಂಡಾರಗಳಲ್ಲಿ ಫುಡ್ಡು ಸಿಗುತ್ತೆ. ಫುಡ್ಡು ಜೊತೆಗೆ ಈ ಕಡೆ ಇನ್ಕ್ಲೂಡೆಡ್ ಆಗಿ ನಮಗೆ ಡ್ಯಾನ್ಸ್ ಕೂಡ ಆಡ್ಬೋದು, ಎಂಟರ್ಟೈನ್ಮೆಂಟ್ ಇರುತ್ತೆ. ಫ್ರೆಶ್ಶಾಗಿ ಕಾಫಿ ಕುಡಿಯೋಣ ಅಂತ ಆಚೆ ಬಂದರೆ ಸೊ ಅದು ಕೂಡ ಫ್ರೀ ಇಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ಫಿಲ್ಟರ್ ಕಾಫಿ ಕೊಟ್ಟಿದ್ದವರು. ಮತ್ತು ಅದೇ ಇದರಲ್ಲಿ ಕ್ಯಾಂಪ್ನಲ್ಲಿ ನಾನು ಪ್ರೀವಿಯಸ್ ವೀಡಿಯೋನಲ್ಲೂ ಕೂಡ ಅಪ್ಡೇಟ್ ಮಾಡಿದ್ದೆ. ನಮಗೇನಾದ್ರು ಹೆಲ್ತ್ ಇಶ್ಯೂಸ್ಗಳಾದರೆ ಮತ್ತು ನಮಗೆ ಈ ಟೆಂಪ್ರೇಚರ್ಗೆ ನಾವು ಅಡ್ಜಸ್ಟ್ ಆಗದೆ ಹೋದರೆ, ಯಾಕೆಂದರೆ ನಾವು ನಾರ್ಮಲ್ ವೆದರಲ್ಲಿದ್ದು ನಾವು ತುಂಬ ಕೋಲ್ಡೆಸ್ಟ್ ಏರಿಯಾಗೆ ಹೋದರೆ ನಮ್ಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅನ್ನೋ ಕಾರಣಕ್ಕೆ ಹೆಲ್ತ್ಗಂತೂ ನೆಕ್ಸ್ಟ್ ಲೆವೆಲ್ಲು. ಆಕ್ಸಿಜನ್ ಬೇಕಾ, ಆಕ್ಸಿಜನ್ ಕೂಡ ಸಿಗುತ್ತೆ. ಜಸ್ಟ್ 250 ರೂಪೀಸ್ ಅಷ್ಟೇ. ನೈಟು ಆಲ್ರೆಡಿ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿದ್ದೀವಿ. 50 ರೂಪಿ ಬಕೆಟಲ್ಲಿ ಬಿಸಿನೀರು ತೊಗೊಂಡು ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ ಬೆಳಿಗ್ಗೆ ಹೋಗೋದಕ್ಕೆ. ಬೆಳಗಿನ ಜಾವ 4 ಗಂಟೆಗೆ ಟ್ರೆಕ್ಕಿಂಗು ಶುರುವಾಗುತ್ತೆ. ಸೊ 5 ಗಂಟೆ ಅಷ್ಟೊತ್ತಿಗೆಲ್ಲನೂ ಕೂಡ ಅಂದರೆ ನಡ್ಕೊಂಡು ಹೋಗೋದಕ್ಕೆ ಎಲ್ಲರೂ ಬಿಡ್ತಾರೆ. 5 ಗಂಟೆಗೆ ನಾವು ಬರೋದ್ರೊಳಗಡೆ ಫುಲ್ಲು ದೊಡ್ಡ ಕ್ಯೂ ನಿಂತಿತ್ತು. ಅಲ್ಲೇ 4-5 ಸರ್ಕಲ್ಗಳಿರುತ್ತೆ. ಆ ಸರ್ಕಲ್ಗಳನ್ನ ಕಂಟಿನ್ಯೂ ಮಾಡಿಕೊಂಡು, ಕ್ಯೂ ಮಾತ್ರ ತುಂಬ ದೊಡ್ಡದಾಗಿರುತ್ತೆ. ಅಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ, ಮತ್ತು ನಮ್ಮ ಬಾಡಿ ಚೆಕ್ ಆಗುತ್ತೆ, ಮತ್ತು ನಮ್ಮ ಲಗೇಜಲ್ಲಿ ಏನಾರು ಇದೆಯಾ ಏನು ಎತ್ತ ಅದನ್ನು ಕೂಡ ಚೆಕ್ ಆಗುತ್ತೆ. ಸೊ ನಾವು ಹೊರಟಿದ್ದು ಅರ್ಲಿ ಮಾರ್ನಿಂಗ್ 4 o'clockಗೆ. ಆ 4 o'clockಗೆ ಹೋಗ್ತಿದ್ದಂಗೆ ತುಂಬ ಚಳಿ ಶುರುವಾಗೋಯ್ತು. ಮಳೆ ಬರೋಕ್ಕೆ ಆಲ್ರೆಡಿ ಗಿಸ್ಲಿಂಗ್ ಶುರುವಾಗಿತ್ತು. ಸೊ ನಿಂತ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಹೋಗಿ ಫಸ್ಟು ಒಂದು ಸ್ಯಾಂಡ್ವಿಚ್ಚು ಜೊತೆಗೆ ಒಂದು ಕಪ್ ಕಾಫಿ ಕುಡಿದ್ಬಿಟ್ಟು ಸೀದಾ ಬಂದು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಹಾಗೆ ನಮ್ಮ ಪಾರ್ಟ್ನರ್ಸ್ಗಳನ್ನೂ ಕೂಡ ಕಳಿಸ್ಕೊಟ್ವಿ ಓಡ್ ಬನ್ನಿ ಅಂತ. ಆಲ್ರೆಡಿ ಹೆಚ್ಚು ಕಡಿಮೆ 3,000-4,000 ಸಾವಿರ ಜನ ಕ್ಯೂವಲ್ಲಿ ನಿಂತ್ಬಿಟ್ಟಿದ್ರು ಹೋಗೋದಕ್ಕೆ ಅಂತಲೇ. ಸೊ ಇದು ಮೊದಲನೇ ದಿನದ ಟ್ರಕ್ ಇದು. ಅಂದರೆ ಫಸ್ಟ್ ಡೇ ನಾವು ಟ್ರಕ್ಕಿಂಗ್ ಶುರು ಮಾಡ್ತಾ ಇರೋದು. ಈ ದಿನ ನಾವು ಎಷ್ಟು ದೂರ ಹೋಗಕ್ಕೆ ಸಾಧ್ಯನೋ ಅಷ್ಟು ದೂರ ಟ್ರಕ್ ಮಾಡ್ಬೋದು. ನಮ್ಮ ಸ್ಕ್ಯಾನಿಂಗೆಲ್ಲನೂ ಚೆಕ್ ಮಾಡೋವಂಥ ವೀಡಿಯೋನ ತೆಗೆಯೋದಕ್ಕಾಗಲಿಲ್ಲ. ಯಾಕೆಂದರೆ ಅವರು ನಮ್ಮದೆಲ್ಲನೂ ಕ್ಲೋಸ್ ಮಾಡಿ ಅಂತೇಳಿ ಕ್ಲೋಸ್ ಮಾಡಿಸಿದ್ರು. ಸ್ವಲ್ಪ ಅದನ್ನೆಲ್ಲ ಏನೇನಿರುತ್ತೆ ಅನ್ನೋದನ್ನು ಯಾವುದನ್ನು ಕೂಡ ಅಪ್ಡೇಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಅಲ್ಲಿಂದ ಆಚೆ ಬರ್ತೇನೆ ಕ್ಯಾಬ್ ಸಿಗುತ್ತೆ. ಕ್ಯಾಬಲ್ಲಿ ಪರ್ ಪರ್ಸನ್ನು 200 ರೂಪಿ ಚಾರ್ಜ್ ಮಾಡ್ತಾರೆ. 200 ರೂಪಾಯಿ 8 ಜನನ ಕೂರಿಸ್ತಾರೆ ಆ ವೆಹಿಕಲ್ಸ್ಗಳಲ್ಲಿ. ಸೊ ನೀವೇನಾದ್ರು ಹೋಗಬೇಕು ಅಂತಂದರೆ ಇನೋವಾನ ಸಜೆಸ್ಟ್ ಮಾಡ್ಕೊಳ್ಳಿ. ಇನೋವಾದಲ್ಲೂ ಅಷ್ಟೇ ಚಾರ್ಜ್ ಆಗುತ್ತೆ. ಸೊ ಈ ಮಾರುತಿ ವ್ಯಾನ್ ಆಗಿರ್ಬೋದು ಮತ್ತು ಈಕೋ ವೆಹಿಕಲ್ಗಳಿರುತ್ತೆ, ಅದರಲ್ಲಿ ನೀವು ಹೋಗಕ್ಕೆ ಹೋಗಬೇಡಿ, ಅಷ್ಟು ಕಂಫರ್ಟಬಲ್ ಸಿಗೋಲ್ಲ, ದುಡ್ಡು ಕೊಟ್ಟರು ಕೂಡ ಅದಿರಲ್ಲ. ಸೊ ನಾವು ಬೆಳಗಾಮಿಂದ ಚಂದನ್ವಾಡಿ ಚೆಕ್ಕಿಂಗ್ ಪೋಸ್ಟಿಗೆ ಬಂದಿದ್ದೀವಿ. ಇದೊಂದು ಬೇಸ್ ಕ್ಯಾಂಪು. ಸೊ ಇಲ್ಲಿ ಚೆಕ್ಕಿಂಗ್ ಆಗುತ್ತೆ. ಮತ್ತು ನಾವು ಎಗೇನ್ ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ನಾವು ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ತುಂಬ ಕ್ರೌಡ್ ಇರುತ್ತೆ ಅಂದ್ಕೊಂಡ್ವಿ. ಆಲ್ರೆಡಿ ನಾವು ಬಿಟ್ಟಿರೋ ಪ್ರತಿಯೊಬ್ಬರೂ ಕೂಡ ಆಲ್ರೆಡಿ ಪಾಸ್ ಆಗಿಬಿಟ್ಟಿದ್ರು. ಸೊ ಈ ಥರ ಒಂದು ಸರ್ಕಲ್ಗಳಿರುತ್ತೆ ನೋಡಿ, ಇದೆಲ್ಲವೂ ಕೂಡ ನಾವು ಬೇಸ್ ಕ್ಯಾಂಪ್ ಟು ನಾವು ಚೇಂಜ್ ಆಗಬೇಕು ಅಂದರೆ ನೆಕ್ಸ್ಟ್ ಬೇಸ್ ಕ್ಯಾಂಪ್ಗೆ ಈ ಥರ ಒಂದು ಚೆಕ್ಕಿಂಗ್ ಆಗೇ ಆಗುತ್ತೆ. ಇಲ್ಲಿ ಹೈಲಿ ಸೆಕ್ಯೂರಿಟಿ ಇರೋದ್ರಿಂದ ಕಾರಣ ಅಷ್ಟೇ. ಸೊ ನಮ್ಮ ಬ್ಯಾಗ್ಗಳನ್ನ ಕಂಪ್ಲೀಟ್ ಚೆಕ್ ಮಾಡ್ತಾರೆ. ಬ್ಯಾಗ್ಗಳನ್ನ ಚೆಕ್ ಆಗ್ತಾನೆ ತೆಗ್ದು ಥ್ರೋ ಮಾಡ್ತಿರ್ತಾರೆ. ಅದೊಂದು ಬೇಜಾರು ನನಗೆ. ಯಾಕೆಂದರೆ ಒಳಗಡೆ ನಮಗೆ ಬೇಕಾದಂಥ ಥಿಂಗ್ಸ್ಗಳು ಎಲ್ಲ ಇರುತ್ತೆ. ಅದೆಲ್ಲನೂ ತೆಗ್ದು ಥ್ರೋ ಮಾಡಿದಾಗ ಅದು ಡ್ಯಾಮೇಜಸ್ ಆದರೆ ಅದನ್ನು ಯಾರೂ ಕೂಡ ಕಟ್ಕೊಡಲ್ಲ. ಸೊ ಅದನ್ನು ನೀಟಾಗಿ ಪ್ಯಾಕಪ್ ಮಾಡ್ಕೊಳ್ಳಿ, ಅದನ್ನು ನೀಟಾಗಿ ಇಟ್ಕೊಳ್ಳಿ, ಆವಾಗ ನಿಮಗೆ ಅದು ಸೇಫೆಸ್ಟಾಗಿರುತ್ತೆ. ಬಟ್ ಇಲ್ಲಿ ಬರ್ತಿದ್ದಂಗೆ ಗೋಡ ಬೇಕಾ ಅಂದ್ಕೊಂಡು ಶುರು ಮಾಡ್ತಾರೆ. ಇವರು 4,500-5,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಮಿನಿಮಮು. ನಾವು ಯಾತ್ರಾಗೆ ಬಂದಿರೋದು ಭಗವಂತನ ನೋಡಿ ಖುಷಿ ಪಡೋದಕ್ಕೋಸ್ಕರ. ಅದನ್ನು ಬಿಟ್ಬಿಟ್ಟು ನಮಗೆ ನೆಮ್ಮದಿ ಸಿಗಬೇಕು, ನಮ್ಗೆ ಒಳ್ಳೇದಾಗಲಿ ಅಂತ ಹಂಗಂದ್ಬಿಟ್ಟು ನಾವು ಯಾತ್ರೆ ಶುರು ಮಾಡಿದ್ವಿ. ನಮ್ಮ ಭಗವಂತನ ನೆನೆಸ್ಕೊಂಡಿದ್ದೀನಿ. ನೋಡಿ, ಅದ್ರ ಕೈಲಿ ಆಗೋದಿಲ್ಲ. ಆ ಅಮ್ಮ ಒಂದು 85 kg ಅವರೇ. ಅದ್ರ ಜೊತೆಗೆ
ಲಗೇಜ್ ಬೇರೆ ಪಾಪ, ಎಲ್ಲ ಲಗೇಜ್ಗಳನ್ನ ಹಾಕ್ಕೊಂಡು ಇದ್ರ ಮೇಲೆ ಕರ್ಕೊಂಡು ಹೋಗೋದು. ಇನ್ನು ಭಗವಂತ ಇವ್ರ ಪಾಪನ ಎಲ್ಲಿ ಕಡಿಮೆ ಮಾಡ್ತಾನೆ, ಅದಕ್ಕೆ ಭಾರ ಹೊರಿಸಿ ಅದರಲ್ಲಿರೋ ನೋವನ್ನ ಇವ್ರಿಗೆ ಭಗವಂತನೇ ಕಾಪಾಡಬೇಕು. ಅಮರ್ನಾಥ್ಗೆ ಏನಾದ್ರು ಬಂದರೆ ಟೆನ್ಷನ್ ಇಲ್ಲ. ಸ್ಲಿಪ್ಪರ್ಸ್ ಏನಾದ್ರು ಕಿತ್ತೋದ್ರೆ, ಅಕಸ್ಮಾತು ಬ್ಯಾಗರ್ಸ್ ಏನಾದ್ರು ಸಪೋಸ್ ಕಿತ್ತೋಗ್ಬಿಡ್ತು ಅಂದರೆ ಅದನ್ನು ಕೂಡ ಇಲ್ಲೇ ಸ್ಪಾಟಲ್ಲಿ ಎಮರ್ಜೆನ್ಸಿಗೆ ರೆಡಿ ಮಾಡಿಕೊಡ್ತಾರೆ. ಇಲ್ಲಿ ಎಂಟ್ರಿಲೇ ಸಿಗ್ತಾರೆ, ಬಟ್ ಹೋಗ್ತಾನೂ ಸಿಗ್ತಾರೆ ಕೂಡ ಇಲ್ಲಿ. ಬಟ್ ಎಲ್ಲದಕ್ಕಿಂತ ಹೈಯೆಸ್ಟ್ ಏನಪ್ಪ ಅಂದರೆ ಇವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ಪ್ರತಿ 50 to 100 ಮೀಟರ್ಸಲ್ಲಿ ಒಬ್ಬೊಬ್ಬರು ಆರ್ಮಿಯವ್ರು ಸಿಗ್ತಾರೆ. ಫುಲ್ಲು ಸೇಫೆಸ್ಟ್ ಮಾಡಿಟ್ಟಿದ್ದಾರೆ. ಯಾಕೆಂದರೆ ಜಮ್ಮು ಕಾಶ್ಮೀರ ಅಂದರೆ ಯಾವಾಗಲೂ ಗಲಾಟೆ, ಆಳು ಮುಳು ಅಂತಾರೆ. ಸೊ ಆ ಥರ ಎಲ್ಲ ಏನೂ ಇಲ್ಲ ಇಲ್ಲಿ. ಸೊ ರಾಜಕೀಯ ಕಡಿಮೆ ಆದರೆ ನಿಜಕ್ಕೂ ಇಲ್ಲೂ ಕೂಡ ಚೆನ್ನಾಗಿರುತ್ತೆ. ಇಂಥ ಜಾಗಗಳಲ್ಲಿ ನಮ್ಮ ಮೋದಿಜಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದರೆ ಅವರಿಂದನೇ ಅಂತೆ ಈ ಸಲ ತುಂಬ ಹೈಯೆಸ್ಟು ಆರ್ಮಿಯವ್ರನ್ನೆಲ್ಲನೂ ಹಾಕಿರೋದಿಲ್ಲಿ. ನೋಡಿ, ಜನ ಎಲ್ಲನೂ ಆ ಮೂಲೆಯಲ್ಲಿ ಹೋಗ್ತಾ ಇದ್ದಾರೆ ಆಲ್ರೆಡಿ. ನೋಡಿ ಇಲ್ಲಿದ್ದಾರೆ ಆರ್ಮಿಯವ್ರಿಗಂತೂ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆ ಸಾರಿ ಆರ್ಮಿಯವ್ರ ಬಗ್ಗೆ ಇಷ್ಟೊಂದು ಹೊಗಳ್ತಾ ಇದ್ದೀನಿ ಅಂತಂದರೆ, ಮಳೆ ಗಾಳಿ ಬೆಳಕು ಎಲ್ಲವೂ ಕೂಡ ಮರಿಬೇಕು ಅವರು. ಯಾಕೆಂದರೆ ನಿಂತ ಜಾಗದಲ್ಲಿ ನಿಂತೇ ಇರಬೇಕು. ಚಂದನ್ವಾಡಿಯಿಂದ ಟ್ರೆಕ್ಕಿಂಗ್ ಶುರುವಾಗಿದೆ ಇವಾಗ. ಸೊ ನಮ್ಮ ಬಾಸ್ ಜೊತೆಯಲ್ಲಿ ಹೊರಡ್ತಾ ಇದ್ದೀವಿ. ನೋಡುವ ಎಷ್ಟು ಈಸಿಯಾಗಿರುತ್ತೆ ಅನ್ನೋದನ್ನು. ಯಾಕೆಂದರೆ ನಮ್ಮ ಬಾಸು ನಮ್ಮ ಜೊತೆಯಲ್ಲಿ ಪವರ್ ಕೊಟ್ಟರೆ ಅಮರ್ನಾಥ್ಗೇನೋ ಅದರಿಂದ ಮೇಲ್ ಕೂಡ ಹತ್ಬೋದು ಗುರು. पैसा कितना चाहिए? क्यों उधर है ना? हाँ है ना, जूस बॉटल है ना, सभी है ना, ಏನಾಯ್ತು ಚಿ. ನೋಡಿ ಈ ಥರದವರೆಲ್ಲ ಸಿಗ್ತಾರೆ, ದುಡ್ಡು ಕೊಡಿ ಅಂತ. ಅವರೆಲ್ಲ ಕೆಲಸ ಮಾಡಿ ದುಡ್ಡು ಅದು ಮಾಡ್ತಾರೆ. ಇಲ್ಲಿ ಯಾತ್ರೆಗೆ ಹೋಗ್ಬೇಕಾದ್ರೆ ಹಿಂಗೆಲ್ಲ ಕೇಳೋ ನಮಗೂ ಬೇಜಾರಾಗುತ್ತೆ. ಯಾಕೆಂದರೆ ನಾವೆಲ್ಲ ಜಾಸ್ತಿ ಲಿಕ್ವಿಡ್ ಕ್ಯಾಶ್ನ ಹ್ಯಾಂಡ್ಲು ಮಾಡಲ್ವಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ಅಗೇನ್ ಮತ್ತೆ ಬಾಡಿ ಚೆಕ್ ಆಗಬೇಕು. ಸೊ ಲಗೇಜು ಕೂಡ ಚೆಕ್ ಮಾಡ್ತಾರೆ. ಏನೋ ಲೈಟರ್ಸ್ ಆಗಿರ್ಬೋದು, ಸಿಗರೇಟು, ಆಳು ಮೂಳು ಏನೋ ತಂದಿರ್ತಾರೆ ಅಂತ ಅಷ್ಟೇ. ಸೊ ಅದಾದಮೇಲೆ ಮತ್ತೆ ಶುರು. ನನಗೊಂದು ಡೌಟ್ ಆಯಿತು. ನೆಕ್ಸ್ಟು ಒಂದು ಬೋರ್ಡಲ್ಲಿ ನೋಡ್ತೀನಿ ನಾನು. ಸೊ ಆ ಬೋರ್ಡ್ನಲ್ಲಿ ನಿಂತ್ಕೊಂಡು ನೋಡಿದಾಗ ನನಗೆ ಒಂದು ಅನುಮಾನ ಶುರು ಆಯಿತು. ಚಂದನ್ವಾಡಿ ಅನ್ನೋದಕ್ಕೆ 0 ಅಂತ ಇತ್ತು. ಸೊ ಈ ಚಂದನ್ವಾಡಿ 0 ಅಂತ ಇರೋದು, ಸೊ ಇಲ್ಲಿಂದ ನಾವು ಶುರು ಆದರೆ ಆಲ್ರೆಡಿ ನಾವು 1.5 ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಲ್ಲ, ಅದೆಲ್ಲಿಂದ ನಡ್ಕೊಂಡು ಬಂದ್ವಿ ಹಾಗಾರೆ ಅನ್ನಿಸ್ಬಿಡ್ತು. ಯಾಕೆಂದರೆ ಯಾತ್ರಾ ಮಾಡೋರಿಗೆ ಸ್ವಲ್ಪ ಹೆದರಿಕೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮೋಸ್ಟ್ಲಿ ಅವರು ಬೋರ್ಡಲ್ಲಿ ತುಂಬ ತಪ್ಪಾಗಿ ಹಾಕಿರ್ತಾರೆ. ಭಯ ಪಡಬೇಡಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಸೊ ನಮ್ಮ ಟ್ರೆಕ್ಕಿಂಗ್ ಶುರು ಮಾಡ್ಕೊಂಡು ಹೋಗಿದ್ದೀವಿ. ನನಗಂತೂ 1 ಕಿಲೋಮೀಟರು ಪಾಸ್ ಆಗಿದ್ದು ಗೊತ್ತಾಯಿಲ್ಲ, 1.5 ಕಿಲೋಮೀಟ್ರ್ ಪಾಸ್ ಆಗಿದೆ, 2 ಕಿಲೋಮೀಟ್ರ್ ಪಾಸ್ ಆಗಿದ್ದು ಗೊತ್ತಾಯಿಲ್ಲ. ಬಟ್ 2.5 ಕಿಲೋಮೀಟರ್ ಪಾಸ್ ಆದಮೇಲಿಂದ ಶುರುವಾಯಿತು ಸ್ವಲ್ಪ ಎನರ್ಜಿ ಬರೋಕ್ಕೆ ಶುರುವಾಯಿತು. ಯಾಕೆಂದರೆ ನಮ್ಮ ಇಂಡಿಯನ್ ಆರ್ಮಿಯವ್ರನ್ನ ನೋಡ್ತಿದ್ದಂಗೆ, ಮತ್ತು ಅಲ್ಲಲ್ಲಿ ಕ್ಯಾಂಪೇನ್ ಮಾಡಿಕೊಂಡು ಹೆಲ್ತ್ ಬಗ್ಗೆ ಕೇರ್ ತೊಗೋಬೇಕು. ಏನಾದ್ರು ಪ್ರಾಬ್ಲಮ್ಸ್ಗಳಾಯಿತು ಅಂದರೆ ಅವ್ರಿಗೆ ಚೆಕ್ ಅಂತ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ. ಬಟ್ ಇಲ್ಲೊಬ್ಬರು ಆರ್ಮಿಯವ್ರು ಇದ್ದರು, ಅವ್ರನ್ನ ಮಾತಾಡಿಸ್ತೀನಿ. साहब तुम्हारा गाँव? उत्तराखंड। कितना साल इधर आ गया साहब? मैं अभी बस इसी के लिए आया था, हाँ, यात्रा के लिए। ठीक है. ನಾವು ಕನ್ನಡದಲ್ಲಿದ್ದರೆ ಅವ್ರಿಗೆ ಅರ್ಥ ಆಗಲ್ವಲ್ಲ, ನಾವು ಅದಕ್ಕೆ ಹಿಂದಿಲೇ ಕೇಳಿದ್ದೀವಿ. ಸೊ ಹಿಂದಿಲೇ ಉತ್ತರ ಕೊಡ್ತಾರೆ. ಉತ್ತರಾಖಂಡಿಂದ ಬಂದಿರೋದವರು. ಗ್ರೇಟ್ ಅಲ್ವಾ ಗುರು? ಮತ್ತು ಹೀಗೆಲ್ಲ ಆರ್ಮಿಯವ್ರನ್ನ ನೋಡ್ತಾ ಇತ್ತು ಅಂದರೆ ನನಗಂತೂ, ಯಾಕೆಂದರೆ ನಾನು ಚಿಕ್ಕವರಿಂದ ತುಂಬ ಆಸೆ ಪಟ್ಟಿದ್ದೆ ನಾನು ಆರ್ಮಿಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ. ಬಟ್ ನನ್ನ ಹೈಟ್ಗೋಸ್ಕರ ಆಗಲಿಲ್ಲ. ಬಟ್ ನಾವು ಟ್ರೈ ಮಾಡೋದು ಕೂಡ. ಬಟ್ ಅನ್ಫಾರ್ಚುನೇಟ್ಲಿ ನೆಕ್ಸ್ಟು ನನ್ನೊಂದು ಜನ್ಮ ಅಂತಿದ್ರೆ, ಸೊ ನಾನು ಆರ್ಮಿಯಾಗಿ ನಾನು ಸೇವೆ ಸಲ್ಲಿಸಬೇಕು. ಏನಾದರೂ ಒಂದು ಭಾರತಕ್ಕೆ ನಾನು ಒಬ್ಬ ಅನ್ನೋದನ್ನು ಅಚೀವ್ಮೆಂಟ್ ಮಾಡಿ ತೋರಿಸ್ಬೇಕು ಅಂತ ಡಿಸೈಡ್ ಯಾವತ್ತೋ ಮಾಡ್ಕೊಬಿಟ್ಟಿದ್ದೀನಿ. ಸೊ ಇವನ್ನೆಲ್ಲ ನೋಡಿದಾಗ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು, ಸ್ವಲ್ಪ ಹೆವಿ ಜೋಶ್ ಶುರುವಾಯಿತು. ಮತ್ತು ಅಗೇನ್ ಯಾತ್ರೆ ಶುರು ಮಾಡಲೇಬೇಕು ಅಂದ್ಕೊಂಡು ಮತ್ತೆ ಈ ಬಾಡಿಗೆ ಅಡ್ಜಸ್ಟ್ ಮಾಡಿಕೊಂಡು ಶುರು ಮಾಡಿಕೊಂಡು ಹೊರಟೇ ಬಿಟ್ವಿ. ಹೊರಟ ಮೇಲಿಂದ ಅಂತೂ ದಾರಿ ಮಧ್ಯದಲ್ಲಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಆಡ್ತಿದ್ರು. ಆ ಸಾಂಗ್ನ ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ. ಸೊ ಸಾಂಗ್ನ ಹಾಕೋದಿಲ್ಲ ನಾನು, ಯಾಕೆ ನಾನು ನೋಡಿದ್ದೀನಿ, ಎಂಜಾಯ್ ಮಾಡಿದೆ, ಖುಷಿನೂ ಪಟ್ಟೆ ನಾನು. ಸೊ ನಾನು ಇರಲಿ ಅಂದ್ಬಿಟ್ಟು ಅಂತ ಒಂದು ಸ್ಟೆಪ್ ಹಾಕಿದ್ದೀನಿ.